ನಮಸ್ಕಾರ. ನಾನು US ಹೋದಾಗ ಅಲ್ಲಿನ ಲೊಕ್ಯಾಲಿಟಿನಲ್ಲಿ ವಾಕ್ ಮಾಡೋಕ್ಕೆ ಹೋದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಜನೋಪಕಾರಿ ಲೋಕೋಪಕಾರಿಯ ಒಂದು ಕಲ್ಪನೆ. ಅಮೆರಿಕದಾದ್ಯಂತ ಅದೆಷ್ಟೋ ಮನೆಯವರು ತಮ್ಮ ಮನೆ ಮುಂದೆ ಇಂಥ ಒಂದು ಚಿಕ್ಕ ಚಿಕ್ಕ ಕಟ್ಟಿಗೆಯ ಕವರ್ಡ್ ಬುಕ್ ಶೆಲ್ಫ್ಸ್ಗಳನ್ನು ನೆಟ್ಟಿರ್ತಾರೆ. ಅದ್ರ ಬಗ್ಗೆ ನಾನು ವಿಚಾರಿಸಿದೆ, ತಿಳಿದುಕೊಂಡೆ. ನನಗೆ ಆ ಜನರ ಬಗ್ಗೆ ಒಂದಿಷ್ಟು ಗೌರವ ಹೆಚ್ಚಾಯಿತು. ಅವ್ರ ಮಕ್ಕಳು ಓದಿ ಮುಗಿಸಿದ ಪುಸ್ತಕಗಳನ್ನು, ಬೇಡವಾದ ಪುಸ್ತಕಗಳನ್ನು ಅವರು ಈ ಚಿಕ್ಕ ಚಿಕ್ಕ ಕಬರ್ಡ್ಸ್ಗಳಲ್ಲಿ ಇಡ್ತಾರೆ. ಮನೆ ಮುಂದೆ ಹಾದು ಹೋಗುವವರು ಅವುಗಳನ್ನು ತೆಗೆದು ನೋಡಿ ಬೇಕೆನಿಸಿದ್ರೆ ತೆಗೆದುಕೊಂಡು ಹೋಗ್ತಾರೆ. ಅಷ್ಟೇ ಬುಕ್ಸ್ ತಗೋಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಹೌದಪ್ಪ, ನಾವು ಇವ್ರ ಮನೆ ಮುಂದೆ ಇವರಿಟ್ಟಿರೋ ಪುಸ್ತಕಗಳನ್ನು ತಗೊಂಡು ಹೋದರೆ ಅದು ಅವಮಾನಕಾರಿ ಅಂತ ಅವರಿಗೆ ಯಾವತ್ತೂ ತಲೆಗೂ ಬರೋದಿಲ್ಲ. ಅದರ ಜೊತೆಗೆ ಹಾದು ಹೋಗುವವರು ತಮಗೆ ಬೇಡವಾದ ಪುಸ್ತಕಗಳನ್ನು ಅದೇ ಕಬರ್ಡ್ಸ್ಗಳಲ್ಲಿ ಇಟ್ಟು ಕೂಡ ಹೋಗ್ಬೋದು. ಎಲ್ಲ ವಯೋಮಾನಕ್ಕೆ ಉಪಯೋಗವಾಗುವಂಥ ಪುಸ್ತಕಗಳನ್ನು ನಾನಲ್ಲಿ ನೋಡಿದೆ. ನಾನು 2-3 ಪುಸ್ತಕಗಳನ್ನು ಅಲ್ಲಿಂದ ತಗೊಂಡೆ. ಒಂದೆರಡು ಕಡೆ ಆಶ್ಚರ್ಯಕ್ಕೆ ಪುಸ್ತಕಗಳ ಜೊತೆಗೆ CDಗಳು, ಕಲರ್ ಪೆನ್ಸಿಲ್ ಬಾಕ್ಸಸ್ಸು, ಇನ್ನೂ ಏನೇನೋ ಇದ್ದದ್ದು ನೋಡಿದೆ. ಒಂದು ಕಡೆ ಅಂತೂ ಟೇಕ್ ವಾಟ್ ಯು ನೀಡ್, ಲೀವ್ ವಾಟ್ ಯು ಕ್ಯಾನ್ ಅಂತ ಅದರ ಮೇಲೆ ಬರೆದು ಒಳಗಡೆ ಕ್ಯಾನ್ಡ್ ಫುಡ್ ಐಟಮ್ಸು, ಟಿನ್ಸು, ಪ್ಯಾಕೆಟ್ಸು ಇಟ್ಟಿರೋದನ್ನು ನೋಡಿದೆ. ಹಸಿದವನ ಹೊಟ್ಟೆಗೆ ಉಣಬಡಿಸೋದು, ಜ್ಞಾನದ ಹಸಿವನ್ನು ನೀಗಿಸೋದು ಮಾನವನಾದವನ ಆದ್ಯ ಕರ್ತವ್ಯ ಅಂತ ಈ ಅಮೇರಿಕನರು ಕೂಡ ಅರಿತಂತಿದೆ. ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂಥ ಈ ಒಂದು ಕಲ್ಪನೆಗೆ ನನ್ನದೊಂದು ದೊಡ್ಡ ಸಲಾಂ. ಮಾನವೀಯತೆಯೇ ಮನುಕುಲದ ಆತ್ಮ. ಇದನ್ನರಿತು ಬದುಕು ಹೂಡಿಕೊಂಡವನಿಗೆ ಬಾಳು ಬಂಗಾರ, ಜಗತ್ತು ಜಗದೋದ್ಧಾರ.